ವೀಕ್ಷಕರಿಗೆ ನಮಸ್ಕಾರ. ಮಾಘಪುರಾಣದ 6ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಭೋಗನಗರಿ ಎಂಬ ಪಟ್ಟಣದಲ್ಲಿ ದೈವಭಕ್ತನೂ ಸದಾಚಾರಶೀಲನೂ ಆದ ಬ್ರಾಹ್ಮಣನೊಬ್ಬನಿದ್ದನು. ಆತನಿಗೆ ಅತ್ಯಂತ ರೂಪವತಿಯೂ ಗುಣವತಿಯೂ ಆದ ಮಗಳಿದ್ದಳು. ಆಕೆಯ ಹೆಸರು ಸುಶೀಲೆ. ಹೆಸರಿಗೆ ತಕ್ಕಂತೆ ಒಳ್ಳೆಯ ನಡತೆಯುಳ್ಳ ಆಕೆ ತಾಯಿ ತಂದೆಯರ ಕಣ್ಮಣಿಯಾಗಿದ್ದಳು. ಸಣ್ಣ ವಯಸ್ಸಿನಿಂದಲೂ ಅನೇಕ ವ್ರತ, ಪೂಜೆ ಹಾಗೂ ನಿಯಮವನ್ನು ಪಾಲನೆಗಳನ್ನು ಮಾಡುತ್ತಿದ್ದಳು. ಸುಶೀಲೆಯು ಯೌವನಕ್ಕೆ ಕಾಲಿಡುತ್ತಿದ್ದಳು. ಆಕೆಗೆ ಸಕಲ ಸದ್ಗುಣಗಳೂ ಇದ್ದವು. ಈ ಬಗ್ಗೆ ವಿಚಾರಿಸಿದ ಮೃಗಶೃಂಗನು ಆಕೆಯನ್ನು ವಿವಾಹವಾಗಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದನು. ಒಂದಾನೊಂದು ದಿನ ಸುಶೀಲೆಯು ತನ್ನ ಗೆಳತಿಯರೊಡನೆ ಕಾವೇರಿ ಸ್ನಾನಕ್ಕೆಂದು ನದಿ ತೀರಕ್ಕೆ ಹೋದಳು. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಆನೆಯೊಂದು ಗೀಳಿಡುತ್ತಾ ಆ ಕನ್ಯೆಯರನ್ನು ಅಟ್ಟಿಸಿಕೊಂಡು ಬಂದಿತ್ತು. ಹೆದರಿದ ಆ ಕನ್ಯೆಯರು ಓಡುತ್ತಾ ಹೋಗುವಾಗ ಹಳ್ಳವೊಂದರಲ್ಲಿ ಬಿದ್ದು ಅಸುನೀಗಿದರು. ಈ ಸಂಗತಿಯು ಮೃಗಶೃಂಗನಿಗೆ ತಿಳಿಯಿತು. ಆತನು ತಾನು ಬಯಸಿದ ಕನ್ಯೆಯು ಮೃತಳಾದಳೆಂದು ತಿಳಿದು ಪರಮ ದುಃಖಿತರಾಗಿ ಹೋದನು. ಇಂತಹ ಶೀಲವಂತೆಯಾದ ಕನ್ಯೆಯು ಇನ್ನೂ ತನಗೆ ದೊರೆಯಲಾರಳು. ಏನಾದರೂ ಮಾಡಿ ಅವಳನ್ನು ತಾನು ಬದುಕಿಸಲೇಬೇಕೆಂದು ಸಂಕಲ್ಪ ಮಾಡಿದನು. ಆಗ ಆ ಬ್ರಾಹ್ಮಣ ತಪಸ್ವಿಯು ಸುಶೀಲೆಯ ತಂದೆ ತಾಯಿಗಳ ಬಳಿಗೆ ಹೋಗಿ ತನ್ನ ಸಂಕಲ್ಪವನ್ನು ತಿಳಿಸಿ ಹೇಗಾದರೂ ಮಾಡಿ ಮೃತದೇಹವನ್ನು ರಕ್ಷಿಸುವಂತೆ ಹೇಳಿದನು. ತಾನು ಕಾವೇರಿ ನದಿಯಲ್ಲಿಳಿದು ಕಂಠದವರೆಗೆ ನಿಂತು ಧ್ಯಾನಾಸಕ್ತನಾದನು. ಆಗ ಅದೇ ಆನೆಯು ಗೀಳಿಡುತ್ತಾ ಮೃಗಶೃಂಗನ ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಬಂದಿತು. ಆದರೆ ಆತನು ತನ್ನ ಧ್ಯಾನದಿಂದ ಸ್ವಲ್ಪವೂ ವಿಚಲಿತವಾಗಲಿಲ್ಲ. ಆನೆಯು ಅವನ ಮುಂದೆ ನಿಂತು ನೋಡತೊಡಗಿತು. ಇದ್ದಕ್ಕಿದ್ದಂತೆ ಆನೆಯು ಸೊಂಡಿಲನ್ನು ಮುಂದೆ ಮಾಡಿ ಆತನ ನೆತ್ತಿಯ ತನ್ನ ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡಿತು. ಮೃಗಶೃಂಗನು ತನ್ನ ತಪೋಬಲದಿಂದಲೂ ಯೋಗ ಬಲದಿಂದಲೂ ಈ ಆನೆಯ ನಿಜಸ್ವರೂಪವನ್ನು ತಿಳಿದು ತಾನು ಮಂತ್ರಿಸಿದ ಜಲವನ್ನು ಕಮಂಡಲುವಿನಿಂದ ತೆಗೆದು ಅದರ ಮೇಲೆ ಪ್ರೋಕ್ಷಣೆ ಮಾಡಿದನು. ಕ್ಷಣಾರ್ಧದಲ್ಲೇ ಅದು ತನ್ನ ಸೊಂಡಿಲನ್ನು ಮೇಲೆತ್ತಿ ನಿಂತಿತು. ಅದರ ರೂಪವೇ ಬದಲಾಯಿತು. ದಿವ್ಯ ಕಾಂತಿಯುಳ್ಳ ದೇಹದ ಪುರುಷನೊಬ್ಬ ಆ ಋಷಿ ಕುಮಾರನಿಂದ ಶಾಪಮುಕ್ತನಾಗಿ ಕೈ ಜೋಡಿಸಿ ನಿಂತನು. ಆ ದೇವತಾ ಪುರುಷನು ಆಕಾಶ ಮಾರ್ಗದಲ್ಲಿ ದೇವಲೋಕಕ್ಕೆ ಪ್ರಯಾಣಿಸಿದನು. ವಸಿಷ್ಠನು, ದಿಲೀಪ ಮಹಾರಾಜನೇ, ಮಾಘಸ್ನಾನದ ಅಪರಿಮಿತ ಫಲವನ್ನು ಕೇಳಿದೆಯಾ? ಆನೆಗೆ ಶಾಪ ವಿಮೋಚನೆಯಾದ ಬಗ್ಗೆ ಮುಂದೆ ನಿನಗೆ ವಿವರವಾಗಿ ತಿಳಿಯಪಡಿಸುವೆ ಎಂದು ಹೇಳಿದನೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ 6ನೇ ಅಧ್ಯಾಯವು ಸಂಪೂರ್ಣವಾಯಿತು.